ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಯೋಗೆ ಆದರಿಕ ಸುಸ್ವಾಗತ. ಸ್ನೇಹಿತರೆ, ಏನಪ್ಪ ಅಂದರೆ ಈ ವಿಡಿಯೋದ ವಿಶೇಷವಾಗಿ ಶ್ರೀ ಕರದಮ್ಮ ದೇವಿ ಮತ್ತು ಮಕ್ಕಳ ಕರ್ಣಮೋತ್ಸವ ಕಾರ್ಯಕ್ರಮ. ಶ್ರೀ ಲಕ್ಷ್ಮೀ ಕರದಮ್ಮ ದೇವಸ್ಥಾನವ್ರದ ಇವರ ಕುಟುಂಬದವರು, ಅಂದರೆ ಇವರು ಒಂದು ಒಕ್ಕಲಿಗ ಜಾತಿಯಲ್ಲಿ ಸಮುದಾಯದಲ್ಲಿ ಒಂದು ಕುಟುಂಬ, ಒಂದು 118 ಒಕ್ಕಲಿಗರ ಜಾತಿಯ ಸಮುದಾಯದಲ್ಲಿ ಇವರೊಂದು ಕುಟುಂಬದವರ ವತಿಯಿಂದ ಕುಲಬಾಂಧವರದಿಂದ ಕುಲಬಾಂಧವರದಿಂದ ಈ ಕರಗ ಮಹೋತ್ಸವ ಮಾಡ್ತಾರೆ. ಈ ಕರಗ ಮಹೋತ್ಸವ ಮಾಡೋದು 9 ವರ್ಷಕ್ಕೆ ಇಲ್ಲ 10 ವರ್ಷಕ್ಕೆ ಒಂದು ಸಲ ಈ ಕರಗದ ಮಹೋತ್ಸವ ಮಾಡ್ತಾರೆ. ಲಕ್ಷ್ಮೀ ಕರದಮ್ಮ ದೇವಿ ಮಹೋತ್ಸವ ಇದು 5 ದಿನ ನಡೆಯುವ ಕಾರ್ಯಕ್ರಮ. ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಾರೆ ಸ್ನೇಹಿತರೆ, ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ನಿರ್ವಹಿಸ್ತಾರೆ. 15 ದಿನ ಅದು ಒಂದು ಏನೋ ಇರುತ್ತೆ ಅವ್ರ ಬಂದಿದ್ದು, ಆಮೇಲೆ 2ನೇ ದಿನ ಕರಗ ಹೊರೋದು, 3ನೇ ದಿನ ಒಂದು ಜಾತ್ರೆ ಮಹೋತ್ಸವ, ಮತ್ತು 4ನೇ ದಿನ ಒಂದು ಮರಿ ಕಡ್ದು ಮಕ್ಕಳಿಗೆಲ್ಲ ಅದು ಕಿವಿ ಚುಚ್ಚೋದವರಾಗಿ, 5ನೇ ದಿನ ಕೊನೆಯ ದಿನದಲ್ಲಿ ಕರ್ಣ ಅಂದರೆ ಮಕ್ಕಳಿಗೆ ಕಿವಿ ಚುಚ್ಚೋದವರೆಲ್ಲ ಮಾಡಿಬಿಟ್ಟು ಅವರಿಗೆ ಅನ್ನದಾನ, ಬಂದವ್ರಿಗೆ ಸರ್ವರಿಗೂ ಆದರಿಕ ಸುಸ್ವಾಗತ, ಅಂದರೆ ಬಂದವ್ರಿಗೆಲ್ಲ ಅನ್ನದಾನ ಸಂಪೂರ್ಣೆ ಕೂಡ ಮಾಡ್ತಾರೆ. ಅಲ್ಲಿ ಸುಮಾರು ಸಾವಿರಾರು ಜನ ಬಂದು ಸೇರ್ತಾರೆ. ಈ ಕರಗದ ಮಹೋತ್ಸವಕ್ಕೆ ಸುಮಾರು 9 ವರ್ಷಕ್ಕೆ ಒಂದು ಸಲ ಮಾಡೋದು ಲಕ್ಷ್ಮೀ ಕರದಮ್ಮ ದೇವಸ್ಥಾನದ ಇದು ಒಂದು ಕುಟುಂಬದವರು, ಅಂದರೆ ಒಕ್ಕಲಿಗ ಜಾತಿಯ ಕುಟುಂಬದವರು ಮಾಡುವ ಇದು ಸಮುದಾಯದ ಒಂದು ಜಾತ್ರೆ ಮಹೋತ್ಸವ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ನೋಡೋಕೆ ಅದ್ಭುತವಾಗಿತ್ತು. ಏಪ್ರಿಲ್ ತಿಂಗಳಲ್ಲಿ ಮಾಡ್ತಾರೆ ಇವರು, ಆ ತಿಂಗಳಲ್ಲೇ ಮಾಡ್ತಾರೆ 9 ವರ್ಷಕ್ಕೊಂದು ಸಲ. ಶ್ರೀ ಲಕ್ಷ್ಮೀ ಕರದಮ್ಮ ದೇವಿ ದೇವಸ್ಥಾನದ ಅಂದರೆ ದೊಡ್ಡಬಳ್ಳಾಪುರ ತಾಲೂಕಿನ ಸೋಸ್ಟಳ್ಳಿ, ಅಂದರೆ ಸೋಸ್ಟಳ್ಳಿ ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ಕರದಮ್ಮ ದೇವಸ್ಥಾನದ ಅಲ್ಲಿ ಆ ಜಾಗದಲ್ಲಿ ಜಾತ್ರೆ ಮಹೋತ್ಸವ ಮಾಡ್ತಾರೆ. ಸ್ನೇಹಿತರೆ, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕ್ ಬಟನ್ ಒತ್ತಿರಿ. ಮತ್ತು ವಿಡಿಯೋನ ಆದಷ್ಟು ರೈತ ಬಾಂಧವರಿಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ, ರೈತರು ಬಾಂಧವರಿಗೆ ಎಲ್ಲರಿಗೂ ಶೇರ್ ಮಾಡಿ. ಒಕ್ಕಲಿಗ ಜನಾಂಗದವರು ಎಷ್ಟು ಕುಟುಂಬದವರಿದ್ದಾರೆ, ಯಾವ್ಯಾವ ಜನಾಂಗದವರು ಇದ್ದಾರೆ, ತುಂಬ ಇದ್ದಾರೆ. ಸುಮಾರು 118 ಜಾತಿಯ ಜನಾಂಗದವರು ಒಕ್ಕಲಿಗ ಜನಾಂಗದಲ್ಲಿ ವಿಭಿನ್ನ ರೀತಿಯಲ್ಲಿ ಸಂಪ್ರದಾಯ ಸಮರ್ಪಣವನ್ನು ಮಾಡ್ತಾ ಬರ್ತಾರೆ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇದು ಕರಗದ ಮಹೋತ್ಸವ. ಕರಗ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನೇ ಕರಗದ ಒಬ್ಬರು ವಯಸ್ಸಾದರು, ಅಂದರೆ ಅವ್ರು ಹಿರಿಯರು ಇರ್ತಾರೆ, ಅದನ್ನು ಕರಗದಲ್ಲಿ ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡೋಗಿ ದೇವಸ್ಥಾನದಲ್ಲಿ ಹೊರಭಾಗದಲ್ಲಿ ಹೋಗ್ಬಿಟ್ಟು ದೇವಸ್ಥಾನ ಸುತ್ತ ಬಂದು ಆ ಜಾಗದಲ್ಲಿ ಒಂದು ಜಾಗ ಇರುತ್ತೆ, ಆ ಜಾಗದಲ್ಲಿ ಹೋಗ್ಬಿಟ್ಟು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾರೆ. ಸ್ನೇಹಿತರೆ, ಅದೇ ಕರಗದವರು, ಅಂದರೆ ಲಕ್ಷ್ಮೀ ಕರದಮ್ಮ ದೇವಸ್ಥಾನದವರು. ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿ ದೇವಸ್ಥಾನದ ಉದ್ಘಾಟನೆ ಮಾಡಿದ್ದಾರೆ. ನೋಡ್ತಾರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಅವರು ಆಚರಣೆ ಮಾಡ್ತಾರೆ. ಮತ್ತು ಅದು ಒಂದು ಕರಗದ ಕೊನೆಯ ದಿನದಲ್ಲಿ, ಅಂದರೆ ಭಾನುವಾರ ಬೀಳುತ್ತೆ ಅಥವಾ ಸೋಮವಾರ ಬೀಳುತ್ತೆ, ಇಲ್ಲ ಮಂಗಳವಾರ ಬೀಳುತ್ತೆ. ಆ ಕೊನೆಯ ದಿನದಲ್ಲಿ ಅಂದರೆ ಅವರು ಫಸ್ಟು ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಅಂದರೆ ಮಂಗಳವಾರ ಇಲ್ಲ ಸೋಮವಾರ, ಆ ಕೊನೆಯ ದಿನದಲ್ಲಿ ಅವರು ಈ ಥರ ಕರ್ತಿ, ಅಂದರೆ ಒಂದು ಜಾತ್ರೆ ಮಹೋತ್ಸವದಲ್ಲಿ ಕೊನೆಯ ದಿನದಲ್ಲಿ ಆ ದೇವಸ್ಥಾನದ ಮುಂದಿನ ಕೋಟೆ, ಅಂದರೆ ಆ ಕೋಟೆ ಇರುತ್ತೆ, ಆ ಕೋಟೆ ಒಳಭಾಗದಲ್ಲಿ ಲಕ್ಷ್ಮೀ ಕರೆದವರು ಈ ಥರ ಕತ್ತಿ ವರ್ಷದಿಂದ ಅವರೊಂದು ಹಬ್ಬವನ್ನು ಆಚರಿಸ್ಕೊತ ಮಾಡ್ತಾರೆ. ನೋಡಿ, ತುಂಬ ಸಂಪ್ರದಾಯಗಳು ತುಂಬ ಇದ್ದಾವೆ. ತುಂಬ ಭಿನ್ನ ರೀತಿಯಲ್ಲಿ ಒಕ್ಕಲಿಗ ಜನಾಂಗದವರು ಇದ್ದಾರೆ. ಅವರು ಸಂಪ್ರದಾಯದ ಪ್ರಕಾರ ಇದೊಂದು ಕರದಮ್ಮ ದೇವಿ, ಮತ್ತು ಬಂಡೆಯವರಿದ್ದಾರೆ, ಕಣದವರಿದ್ದಾರೆ, ಹೊಸದವರಿದ್ದಾರೆ, ಬೆಳಕೋಡವ್ರು ಒಕ್ಕಲಿಗರಿದ್ದಾರೆ, ತುಂಬ, ಮತ್ತು ಕೊರ್ಗಿಸಿದ್ದು ತುಂಬ ಒಕ್ಕಲಿಗರ ಜನಾಂಗದವರಿಂದ ಈ ಜಾತ್ರೆಯನ್ನು ಮಹೋತ್ಸವ ಮಾಡ್ತಾರೆ. ತುಂಬ ಥರ ಮಾಡ್ತಾರೆ. ಇದೊಂದು ಗುಂಪು, ಇವರೊಂದು ಗುಂಪವರು ಸೇರಿ ಇದೊಂದು ಮಾಡುವ ಜಾತ್ರೆ ಇದು ಲಕ್ಷ್ಮೀ ಕರದಮ್ಮ ದೇವಿ ಜಾತ್ರೆ ಮಹೋತ್ಸವ. ಅಂದರೆ ಲಕ್ಷ್ಮೀ ಕರದಮ್ಮನವರ ಒಂದು ಗುಂಪು, ಆ ಕುಟುಂಬ ಒಂದು 150-200 ಜನ ಇರ್ತಾರೆ, ಅವರೆಲ್ಲರೂ ಸೇರಿ ಇದನ್ನು ಮಾಡ್ತಾರೆ. ನೋಡಿ, ಅದನ್ನು ಹೊತ್ಕೊಂಬರೋದು ದೇವಸ್ಥಾನದಿಂದ ಎಷ್ಟು ಚೆಂದ ಇದೆ ಅಂಟು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅದು 4 ದಿನ ಮಾಡ್ತಾರಲ್ಲಪ್ಪ, ಅದು ಪೂಜೆ ಪುನಸ್ಕಾರ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಸೌಂದರ್ಯವಾಗಿದೆ, ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ. ಖುಷಿಯಾಗುತ್ತೆ ಒಂಥರ. ಈ ಥರ ಸಮುದಾಯಗಳಲ್ಲಿ ಆಗಿನ ಕಾಲದಿಂದಲೂ ನಡ್ಕೊಂಡು ಬಂದಿದ್ದಾವಲ್ಲ ಅಂತ ನೋಡೋದಕ್ಕೆ. ಒಂದು 9 ವರ್ಷಕ್ಕೊಂದು ಸಲ ಮಾಡ್ತಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೋಡಿ, ಅದೊಂದು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ. ಮತ್ತೆ ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಸ್ನೇಹಿತರೆ, ತರ್ತಾ ಇರ್ತೀನಿ. ನೋಡಿ ಖುಷಿಪಡಿ ಸ್ನೇಹಿತರೆ.
ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಮತ್ತು ಅನೇಕ ವೀಡಿಯೋಗಳು ಮಾಡಿ ನಿಮ್ಮ ಮುಂದೆ ತರ್ತೀನಿ. ನಾನಾ ಥರದ ವೀಡಿಯೋಗಳು ಸಿಗುತ್ತೆ ನಿಮಗೆ ಸ್ನೇಹಿತರೆ. ಗೊತ್ತಿರೋಷ್ಟು ಮಾಹಿತಿ ತಿಳಿಸಿದ್ದೀನಿ. ಏನು ಗೊತ್ತಿಲ್ಲ ಅದನ್ನು ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಕಮೆಂಟ್ಸ್ ಹಾಕಿ, ಕಮೆಂಟ್ಸಲ್ಲಿ ನಮಗೆ ಮೆಸೇಜ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ನೋಡಿ ಅದೇ ಕರ್ಗ ಬರೋದು. ಅಲ್ಲಿ ನಾವು ಒಬ್ಬರು ಹಿರಿಯರಾದರು ಹಿಂದಿನ ಕಾಲದಿಂದ, ಅವರು ಇವಾಗ ಅವರು ಅದಾದಮೇಲೆ ಅವ್ರ ಮಕ್ಕಳು ಅವ್ರು ಯಾರಿಗಾರ ಹೊರ್ತ್ಕೊಂಡು ಹೋಗೋದು. ಅಲ್ಲಿ ಜಾಸ್ತಿ ಚೆನ್ನಾಗಿದೆ ನೋಡೋದಕ್ಕೆ, ಖುಷಿಯಾಗುತ್ತೆ ಸ್ನೇಹಿತರೆ. ಒಂದು ದಿನದ ಒಂದು ತೆಲ್ಲ 4-5 ದಿನ ಮಾಡ್ತಾರೆ ಕರ್ಗ. ತುಂಬ ಚೆನ್ನಾಗಿ ಮಾಡ್ತಾರೆ. ಹೊಸದವ್ರು ಬಂದವರು 3 ದಿನ ಮಾಡ್ತಾರೆ, ಇವರು ಕರೆದವ್ರು 4 ದಿನ ಮಾಡ್ತಾರೆ. ಚೆನ್ನಾಗಿದೆ ನೋಡಿ, ಹೀಗೆಲ್ಲ ಮಾಡ್ತಾರೆ. ಓಂ ಶ್ರೀ ಲಕ್ಷ್ಮೀ ದೇವಿ ನಮಸ್ಕಾರ. ಹೋಗಿ ಬನ್ನಿ, ಮತ್ತೆ ಸಿಗೋಣ.